ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಒಂದು ಮಗು ಹುಟ್ಟಿದ ತಕ್ಷಣ ಎಷ್ಟು ಸಂಭ್ರಮದಿಂದ ನಾವು ಜೊತೆ ಇದ್ದವ್ರಿಗೆಲ್ಲ ಸಿಹಿ ಹಂಚಿ ಈ ವಿಷಯ ಎಲ್ಲ ಕಡೆ ಹರಡ್ಕೊಂಬರ್ತೀವಿ, ಹೌದಲ್ವಾ? ಆ ಮಗುಗೆ ವರ್ಷ ವರ್ಷ ಆಗ್ತಾ ಇದ್ದಾಗ ಹುಟ್ಟಿದಬ್ಬ ಅಂಥೇಳಿ ಹೊಸ ಬಟ್ಟೆ ಆಗಲಿ, ಗಿಫ್ಟ್ ಆಗಲಿ, ಬಂಧು ಬಳಕೆಲ್ಲ ಊಟ ಆಗಲಿ, ಪಾರ್ಟಿ ಆಗಲಿ ಎಲ್ಲದನ್ನೂ ಮಾಡ್ಕೊಂಬರ್ತೀವಿ, ಕರೆಕ್ಟ್ ಅಲ್ವಾ? ಅದೇ ಥರ ಒಂದು ದಿವಸ ಈ ದೇಹದಿಂದ ಆತ್ಮ ಆಚೆ ಹೋದಾಗ ಏನು ಡೆಡ್ ಬಾಡಿ ಅಂತ ಕರೆಸ್ಕೊಳ್ಳುತ್ತೆ, ಆ ಸಮಯದಲ್ಲಿ ನಾವು ತುಂಬ ದುಃಖ ಪಡ್ತೀವಿ. ಆದರೆ ಗರುಡ ಪುರಾಣ ಹೇಳುತ್ತೆ, ಆ ಸಮಯದಲ್ಲೂ ಕೂಡ ಆ ಬಾಡಿಗೆ ಮಾಡಬೇಕಾದಂತಹ ರೆಸ್ಪೆಕ್ಟನ್ನು ಮಾಡಲೇಬೇಕು. ಏನು ಮಾಡ್ತಾರೆ? ಅವೆಲ್ಲ ನೋಡಿರ್ತೀರ ಅದನ್ನು. ಡೆಡ್ ಬಾಡಿಗೆ ಹೊಸ ಬಟ್ಟೆಯನ್ನು ಹಾಕ್ತಾರೆ, ಗಂಗಾ ಜಲವನ್ನು ಬಾಯಿಗೆ ಬಿಡ್ತಾರೆ, ತುಳಸಿಯನ್ನು ಬಾಯಿಗೆ ಇರ್ತಾರೆ. ಕಾರಣ ಏನಕ್ಕೆ ಅನ್ನೋದನ್ನು ನಾನು ಹೇಳ್ಕೊಂಬರ್ತೀನಿ ಇವತ್ತಿನ ವಿಡಿಯೋಲಿ. ನೀವು ಅಬ್ಸರ್ವ್ ಮಾಡಿರ್ತೀರ, ಒಂದು ಡೆಡ್ ಬಾಡಿ ಹೋದ ತಕ್ಷಣವೇ ಆ ಕಾಲು ಕೈನೆಲ್ಲ ಮಾಡಿಸ್ತಾರೆ. ಕಾರಣ ಏನು? ನೀವು ಹುಟ್ಟಿದಾಗ ಮಗು ಹೊಟ್ಟೆಲಿ ಹೇಗಿರುತ್ತೆ ಅಂತ ನೋಡಿದಾಗ ಆ ಪೊಸಿಷನ್ಸ್ ಹೆಂಗಿರುತ್ತೆ, ಅದೇ ಪೊಸಿಷನಲ್ಲಿ ಬಾಡಿ ಹೋದ ತಕ್ಷಣ ಆ ಕೈ ಕಾಲನ್ನು ಮಾಡಿಸ್ತಾರೆ. ಎರಡನೇದು, ಹೊಸ ಬಟ್ಟೆಯನ್ನು ಹಾಕ್ತಾರೆ. ಆ ಬಟ್ಟೆಯನ್ನು ಹಾಕಿ ಹರಿತಾರೆ. ಏನಕ್ಕೆ? ಆ ಸೋಲಿಗೆ ಅರ್ಥ ಆಗಲಿ, ನಿನ್ನ ಕಡೆಯಾದಂತಹ ರೆಸ್ಪೆಕ್ಟ್ ನಾನು ನಿಮ್ಗೆ ಕೊಡ್ತಾ ಇದ್ದೀವಿ, ಅದು ಇವತ್ತಿಗೆ ಲಾಸ್ಟ್ ರೆಸ್ಪೆಕ್ಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಈಗ ಯಾವುದೇ ಮೈ ಮೇಲೆ ಬಟ್ಟೆ ಹಾಕಿ ಹರಿಬೇಡಿ ಅಂತ ಹೇಳ್ತಾರೆ. ಕಾರಣ ಇದೆ, ಇದನ್ನು ಮಾಡಬೇಕಾಗಿರೋದು ಡೆಡ್ ಬಾಡಿಗೆ ಅವತ್ತಿನ ದಿವಸ, ಮೊದಲನೇ ದಿವಸ ಮಾಡುವಂಥ ಕ್ರಿಯೆ. ಎರಡನೇದು, ಬಂಧು ಬಳಗ ಅವ್ರ ರಿಲೇಷನ್ಸ್ ಎಲ್ಲ ಬಾಯಲ್ಲಿ ಅಕ್ಕಿ ಹಾಕಿಸ್ತಾರೆ. ಇದಕ್ಕೆ ಎರಡು ಕಾರಣಗಳಿದೆ. ಒಂದು, ಎಲ್ಲ ದಾನಕ್ಕಿಂತ ಮಹಾದಾನ ಅನ್ನದಾನ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಆ ಆತ್ಮ ಏನು ಹೋಗ್ತಾ ಇದೆ, ಅವರು ಕಡೆಯದಾಗಿ ಎಲ್ಲರೂ ಕೊಡ್ಬೋದಾದಂತಹ ದಾನ ಲಾಸ್ಟಲ್ಲಿ ಮಾಡೋದು ಅನ್ನದಾನ. ಎರಡನೇದಾಗಿ ಈ ಭಕ್ತಿದ್ದಾಗ ಅವನೆಷ್ಟು ಜನಕ್ಕೆ ಅನ್ನನ ಕೊಟ್ಟಿರ್ತಾನೆ. ಈಗ ಅವ್ರ ಮನೆಗೆ ನಾವು ಊಟ ಮಾಡಿರ್ತೀವಿ, ಒಂದು ಲೈನ್ ಹೇಳುತ್ತೆ, ಅನ್ನದ ಋಣ ತೀರ್ಸೋಕ್ಕಾಗಲ್ಲ. ಅದು ತೀರೋದು ಯಾವಾಗ ಅಂದರೆ, ಈ ಆತ್ಮ ಆಚೆ ಬಂದು ಈ ಬಾಡಿ ಅಂತ ಏನು ಕರೆಸ್ಕೊಳ್ಳುತ್ತೆ, ಆ ಸಮಯದಲ್ಲಿ ಆ ವ್ಯಕ್ತಿ ಯಾರು ಇವ್ರ ಮೇಲೆ ಊಟ ಎಲ್ಲ ಮಾಡಿರ್ತಾರೆ, ಅವ್ರು ಬಂದು ಅಕ್ಕಿ ಹಾಕಿದಾಗ ಆ ಋಣ ಅಲ್ಲಿಗೆ ತೀರುತ್ತೆ. ಯಾರು ನಾನು ಅಕ್ಕಿ ತೊಗೊಂಡು ಹೋಗಬಾರ್ದು ಅನ್ನೋದನ್ನು ಈ ಕ್ರಿಯೆನ ಮಾಡಿಸ್ತಾರೆ. ಹಾಗೂ ಆ ಬಾಡಿಗೆ ಅರ್ಥ ಆಗಲಿ ಅಂತ ದೇಹದ ಮೇಲೆ ಬೆಂಕಿಯನ್ನು ಇಡಿಸ್ತಾರೆ. ಅಂದರೆ ಆತ್ಮ, ನಿಮಗೆ ಅವತ್ತು ಹೇಳ್ದಂಗೆ ನಾನು ಆತ್ಮ ಅಲ್ಲೇ ತಿರುಗಾಡ್ತಾ ಇರುತ್ತೆ, ಅದಕ್ಕೆ ತುಂಬ ಬೇಜಾರಾಗಿರುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ 3 ದಿವಸ ಟೈಮ್ ತೊಗೊಳುತ್ತೆ. ಆ ಫಸ್ಟ್ ಡೇ ಏನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಆ ಬೆಂಕಿಯಲ್ಲಿ ಹಾಕಿದಾಗ ಅದಕ್ಕೆ ಅರಿವು ಮೂಡೋಗ್ತಾ ಬರುತ್ತೆ. ನಾನು ಆಯಿತು, ಎಟರ್ನಲ್ಲಿಂದ ನಾನು ಹೋಗ್ತಾ ಇದ್ದೀನಿ, ನನ್ನ ಟೈಮ್ ಮುಗಿದಿದೆ ಅನ್ನೋದನ್ನು ಆತ್ಮ ಅದರಲ್ಲಿ ಅಂದ್ಕೊಳ್ಳೋಕೆ ಶುರು ಆಗ್ತಾ ಇರುತ್ತೆ. ಇದು ಮೊದಲನೇ ದಿವಸ. ಎರಡನೇ ದಿವಸದಲ್ಲಿ ಏನಾಗುತ್ತಪ್ಪ ಅಂದರೆ, ಅವತ್ತು ನಾನು ನಿಮ್ಗೆ ಹೇಳ್ದಂಗೆ ಈ ಬಾಡಿ ಮಾಡಿರೋವಂಥದ್ದು ಪಂಚಭೂತಗಳಲ್ಲಿ ವಾಪಸ್ ಏನಾಗುತ್ತೆ, ಆ ಬೂದಿನ ತಗೊಂಡು ಆ ನೀರಿನಲ್ಲಿ ಬಿಡ್ತಾರೆ. ಕಾರಣ ಏನು? ಈ ಪಂಚಭೂತಗಳಲ್ಲಿ ಮಾಡಿದಂಥ ದೇಹನ ಮತ್ತೆ ಪಂಚಭೂತಗಳಲ್ಲಿ ಐಕ್ಯವಾಗಬೇಕು ಅನ್ನೋದನ್ನು ಎರಡನೇ ದಿವಸ ಕ್ರಿಯೆಗಳಲ್ಲಿ ಮಾಡ್ತಾರೆ. 3, 4, 5 ಈ ದಿವಸಗಳಲ್ಲಿ ಪಿಂಡ ಹಾಗೂ ನೀರು ತರ್ಪಣಗಳನ್ನ ಬಿಡ್ತಾರೆ. ಕಾರಣ ಏನು ಅಂದರೆ, 10 ದಿವಸ ನಾನು ಹೇಳಿದೆ, ಆ ಸೋಲ್ ಆ ಮನೆ ಹತ್ರ ತಿರುಗಾಡ್ತಾ ಇರುತ್ತೆ, ಆ ಬಂಧು ಬಳಗ ಜೊತೆನೇ ಇರುತ್ತೆ, ಅದೆಲ್ಲ ಆಸೆ ಇರುತ್ತೋ ಅದು ಅಲ್ಲೇ ಇರುತ್ತೆ. ಅದಕ್ಕೆ ಸುಸ್ತಾಗತ್ತೆ. ನಮ್ಮ ಬಾಡಿ ಇದ್ದಾಗ ನಮ್ಗೆ ಹೆಂಗೆ ಹೊಟ್ಟೆ ಹಶ್ವಾಗುತ್ತೆ, ಆ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಸುಸ್ತಾಗತ್ತೆ. ಆ ಸುಸ್ತಾಗಬಾರ್ದು ಅನ್ನೋ ಒಂದು ಪ್ರೀತಿಗೋಸ್ಕರ ಈ ತರ್ಪಣ ಹಾಗೂ ಪಿಂಡವನ್ನು ಇಡುವಂಥ ಸಮಯ. 5ನೇ ದಿವಸದಿಂದ 7ನೇ ದಿವಸದವರೆಗೂ ಅದಕ್ಕೆ ಸೂಕ್ಷ್ಮ ಶರೀರವನ್ನು ಕೊಡ್ತಾ ಬರ್ತಾರೆ ಮಂತ್ರದ ಮೂಲಕ. ಸೂಕ್ಷ್ಮ ಶರೀರ ಯಾಕೆ ಬೇಕು? ಅದಕ್ಕೆ ಗಾಳಿಲಿರುತ್ತೆ, ಗಾಳಿಯ ಸೂಕ್ಷ್ಮ ಶರೀರ ಆದರೆ ಮಾತ್ರನೇ ಅದರ ಪಯಣ, ಅಂದರೆ ಯಮಲೋಕಕ್ಕೆ ಹೋಗುವಂತಹ ಪಯಣ ಶುರು ಆಗಬೇಕಾದಕ್ಕೆ ಸೂಕ್ಷ್ಮ ಶರೀರ ಬೇಕಾಗತ್ತೆ. ಆ 5 to 7 ಡೇಸಲ್ಲಿ ಮಂತ್ರದ ಮೂಲಕ ಹಾಗೂ ಹಾಲು ತರ್ಪಣದ ಮೂಲಕ ಆ ಸೂಕ್ಷ್ಮ ಶರೀರವನ್ನು ಏರ್ಪಡಿಸ್ತಾರೆ. ನೆಕ್ಸ್ಟ್ 2 ದಿವಸ ಕ್ರಿಯೆಗಳಲ್ಲಿ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ, ಚಪ್ಪಲಿ ದಾನ ಮಾಡ್ತಾರೆ, ಚಾಪೆ ದಾನ ಮಾಡ್ತಾರೆ, ಅವ್ರಿಗೆ ಶಕ್ತಿಗೆ ತಕ್ಕಂತೆ ದಾನ ಧರ್ಮಗಳನ್ನ ಮಾಡ್ತಾರೆ. ಏನಕ್ಕೆ? ಆ ಪಯಣ, ಆ ಸೋಲ್ ಅವತ್ತಿನ 10ನೇ ದಿವಸದಲ್ಲಿ ಏನಾಗುತ್ತೆ ಅಂದರೆ, ಅವತ್ತಿಂದ ಆ ಪಯಣ ಶುರು ಆಗುತ್ತೆ. ಎಲ್ಲಿ ಆ ಯಮದೂತರನ್ನ ಕರ್ಕೊಂಡು ಹೋಗಿರ್ತಾರೆ ಆ ಜಾಗ, ಅದಕ್ಕೆ ನೆನಪು ಬಂದು ಅಲ್ಲಿಂದ ಆ ಪಯಣವನ್ನು ಶುರು ಮಾಡುತ್ತೆ. ಆ ಪಯಣ ಶುರು ಮಾಡಬೇಕಾದ್ರೆ ಆ ಜಾಗಕ್ಕೆ ಏನೇನು ಬೇಕು, ಇವಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಮನುಷ್ಯ ಏನು ಬೇಕು? ಚಪ್ಪಲಿ ಬೇಕು, ಊಟ ಬೇಕು, ಶಕ್ತಿ ಬೇಕು. ಇದನ್ನೆಲ್ಲ ತುಂಬಿಸೋಕ್ಕೋಸ್ಕರ ಬ್ರಾಹ್ಮಣರಿಗೆ ಅದನ್ನು ದಾನ ಮಾಡಿದಾಗ ಆ ದಾನ ಅವ್ರಿಗೋಗಿ ತಲುಪತ್ತೆ ಅನ್ನೋದು ಗರುಡ ಪುರಾಣದಲ್ಲಿ ತುಂಬ ಕ್ಲಿಯರಾಗಿ ಹೇಳಿದಂಥ ಒಂದು ವಿಷಯ. ನಾನು ಏನಕ್ಕೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಕಾಲದಲ್ಲಿ ಎಷ್ಟೊಂದು ಜನ ನೋಡ್ತಾ ಇದ್ದೀವಿ ನಾವು, ಹೋಗ್ಬಿಟ್ಟ ತಕ್ಷಣ ನಾವೇನೂ ಮಾಡಲ್ಲ,
ಸುಮ್ಮನೆ ತೊಗೊಂಡೋಗ್ತೀವಿ, ಇಲ್ಲ ಸುಟ್ಬಿಡ್ತಾರೆ, ಇಲ್ಲ ಮಣ್ಣು ಮಾಡಿಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಈ ದೇಹ ಬಂದಿದ್ದು ಒಂದು ರೀಸನ್ಗೆ, ದೇಹ ಇದ್ದಿದ್ದು ಒಂದು ರೀಸನ್ಗೆ, ದೇಹ ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವೇನು ಮಾಡಬೇಕು ಈ ದೇಹಕ್ಕೆ ಅನ್ನೋದನ್ನು ಖಂಡಿತ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಏನಪ್ಪ ಅನ್ನೋದನ್ನು ಮುಂದಿನ ನಾನು ವೀಡಿಯೋಸ್ ಹೇಳ್ಕೊಡ್ತೀನಿ. ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೈಲಾದಂತಹ ಶಕ್ತಿ ಇದ್ದಂಥವ್ರು, ಶಕ್ತಿ ಇಲ್ಲದೆ ಏನಾಗುತ್ತೋ ಅದನ್ನು ಬಾಡಿಗೆ ಏನು ಮಾಡಬೇಕು ಆ ಕ್ರಿಯೆಗಳನ್ನ ಖಂಡಿತ ಮಾಡಲೇಬೇಕು. ಇದು ಗರುಡ ಪುರಾಣದಲ್ಲಿ ಹೇಳಿದಂಥ ಮಾತು. ಇದೊಂದಿಗೆ ಇವತ್ತಿನ ಒಂದು ಚಿಕ್ಕ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಯಾವತ್ತು ಹೇಳ್ದಂಗೆ ಇನ್ಮೇಲಿಂದ ವೀಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ, ಯಾಕಂದರೆ ಒಂದಕ್ಕೊಂದು ಕನೆಕ್ಟಿವಿಟಿ ಜಾಸ್ತಿ ಇರುತ್ತೆ. ದಯವಿಟ್ಟು ಇದನ್ನೇ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದನ್ನು ಸಪೋರ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಮತಿ ರಾಮಾನುಜಾಯ ನಮಃ.